ಥ್ಯಾಂಕ್ ಯು ರಾಣ. ನನ್ನ ಡಾಟರ್ನ ನಾನು ಹೇಗೆ ನೋಡಬೇಕು ಅಂದ್ಕೊಂಡಿದ್ನೋ ಹಾಗೆ ತೋರಿಸ್ದೆ. ಥ್ಯಾಂಕ್ ಯು ವೆರಿ ಮಚ್. ಸಾರಿ ಆಂಟಿ, ಬೇಕು ಅಂತಾನೆ ಅವಳು ಚೆನ್ನಾಗಿಲ್ಲ ಅಂತ ಹೇಳಿದೆ. ಐ ನೋ. ನಿತ್ಯನ ನಾನು ಹೊಗಳಿ ನೀನು ಹೊಗಳಿದ್ರೆ ಅವಳು ನಮ್ಮ ಮಾತು ಕೇಳಲ್ಲ. ನಿತ್ಯ ಒಬ್ರು ಹೇಳಿದ್ದನ್ನ ಕೇಳಿದ್ದು, ಹೇಳಿದ ಮಾತನ್ನ ಕೇಳೋದು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಅವಳು ನಿನ್ನ ದಾರಿಗೆ ತರ್ತಿದ್ಯಾ ಅಂತ ನನ್ಗೆ ಇವಾಗ ನಂಬಿಕೆ ಹುಟ್ಟುತ್ತಾ ಇದೆ ರಾಣ. ಇದು ಜಸ್ಟ್ ವಾರ್ಮ್ ಅಪ್ ಆಂಟಿ. ಮಾಡಬೇಕಾಗಿರೋ ಎಕ್ಸಸೈಸ್ ತುಂಬ ಇದೆ. ಏನೇನು ಮಾಡಬೇಕೋ ಎಲ್ಲ ಮಾಡ್ತೀನಿ. ನಿತ್ಯ ಶ್ರೀನಿವಾಸ್ ಹೆಸರನ್ನ ನಿತ್ಯ ರಾಣಾ ಪ್ರತಾಪ್ ಅಂತ ಮಾಡ್ತೀನಿ. ನಿಮ್ಮ ಮದುವೆ ನೋಡಬೇಕು ಅಂತ ಅನಿಸ್ತಿದೆ ರಾಣ. ನಿಮ್ಮ ಮದುವೆ ಆಗಲಿ ಅಂತ ಆ ದೇವ್ರನ್ನ ಬೇಡ್ಕೋತೀನಿ. ನಮ್ಮ ಮದುವೆ ಖಂಡಿತ ಆಗುತ್ತೆ ಆಂಟಿ. ಆ ದೇವರ ಆಶೀರ್ವಾದದಿಂದ ನಿಮ್ಮ ಹಾರೈಕೆಯಿಂದ ಆಗುತ್ತೆ ಆಂಟಿ. ಬನ್ನಿ ಆಂಟಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾಮನೇ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮೋ ನಮಃ. ತಗೊಳ್ರಿ. ಆರತಿ ತಗೊಳ್ಳಿಮ್ಮ. ಓಂ ಕಲ್ಯಾಣ ಅದ್ಭುತ ಗಾತ್ರ ಕವಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇಷ್ಟಾರ್ಥ ಸಿದ್ಧಿರತ್ತೋ ಮನೋವಾಂಛಾ ಫಲಸಿದ್ಧಿರಸ್ತೋ ದೀರ್ಘಾಯುಷ್ಮನ್ ಭವ. ಹರ ನಮಃ ಪಾರ್ವತಿ ಪತೆ ಹರ ಹರ ಮಹದೇವ್. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಂಸ್ಥಾದೌಕಶಮನಂ ವಿಷ್ಣುಪಾದೋದಕಂ ಪಾವನಂ ಶಿವಂ. ಪುರೋಹಿತ್ರೆ, ಸ್ವಾಮಿ ಅಲಂಕಾರ ವಸ್ತ್ರ ಹೂವಿನ ಹಾರ ಕೊಡ್ತೀರಾ? ನಮ್ಮನೇಲಿ ಪೂಜೆ ಕೋಣೆಲಿಡ್ಬೇಕು. ಇವಾಗಷ್ಟೇ ನಮಃ ಶಿವಾಯ ಅಭಿಷೇಕ ಅಲಂಕಾರ ಪೂರ್ತಿಯಾಗಿರೋದು. ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ, ಕೊಡ್ತೀನಿ. ಆಯ್ತು ಪುರೋಹಿತ್ರೆ. ಪೂಜೆ ಆಯ್ತಲ್ವಾ? ಈಗ ಹೋಗೋಣ. ಸ್ವಲ್ಪ ಇರ್ರಿ, ಹೋಗೋಣ. ಇನ್ನೂ ಏನ್ ಮಾಡ್ಬೇಕು? ನವಗ್ರಹ ಇದೆ, ನಾಗಕಟ್ಟೆ ಇದೆ, ಅದಕ್ಕೆಲ್ಲ ಕೈ ಮುಗಿಬೇಕಲ್ವಾ? ಎಷ್ಟು ದೇವ್ರಿಗೆ ಕೈ ಮುಗಿತೀಯ ಗಂಗಾ? ನಾವಿಬ್ರು ನಮ್ಗಿಬ್ರು ಅಂತ ಅನ್ಕೊಂಡಿದೀವಲ್ಲ. ನಮ್ 4 ಜನಕ್ಕೆ ಅಭಿಷೇಕ ಮಾಡ್ಸಾಯ್ತು. ಇನ್ನೂ ಯಾಕೆ ಬೇಡ್ಕೋಬೇಕು? ನಾವು ಮಾತ್ರನಾ? ಅಜ್ಜಿ, ಅತ್ತೆ, ಮಾವ, ಚಿಕ್ಕಮ್ಮ, ಚಿಕ್ಕಪ್ಪ, ನಾಣಿ ಅವ್ರ ಕುಟುಂಬ ಇವರಿಗೋಸ್ಕರ ಬೇಡ್ಕೋಬಾರ್ದಾ? ಅವ್ರಿಗೆ ಮಾತ್ರನಾ? ನಿನ್ ದತ್ತು ಅಮ್ಮ ರೂಪಾ ಆಂಟಿ, ತಂಗಿ ಅಲ್ದೇ ಇರೋ ತಂಗಿಗೆ, ನಿತ್ಯನ್ಗೋಸ್ಕರನು ಬೇಡ್ಕೋ. ಮತ್ತೆ ನಿತ್ಯ ರಾಗ ಶುರು ಆಯ್ತಾ? 10 ನಿಮಿಷ ಹೊರಡೋಣ ರೀ. ಈಗ್ಲೇ ಟೈಮ್ ಆಗಿದೆ. ಬೆಳಿಗ್ಗೆಯಿಂದ ನೀನೇನು ತಿಂದಿಲ್ಲ. ನೀನ್ ಹೀಗಾಡಿದ್ರೆ ಹೆಲ್ತ್ ಏನಾಗ್ಬೇಕು? ಏನಾಗಲ್ಲ, ನೀವಿಲ್ಲಿ ಕೂತ್ಕೊಂಡಿರಿ, ನಾನು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಬೇಕಾದ್ರೆ ಇಲ್ಲೇ ಪ್ರಸಾದ ಕೊಡ್ತಾರೆ, ಪೂಜೆ ಆದ್ಮೇಲೆ ತಿಂದ್ರಾಯ್ತು. ನಾಣಿ ಸರ್, ಪ್ರಸಾದಕ್ಕೆ ಏನ್ ಕೊಡ್ತಾರೆ? ಸಾಮಾನ್ಯವಾಗಿ ಪುಳಿಯೋಗರೆ, ಮೊಸರನ್ನ, ಲಡ್ಡು, ಚಿತ್ರಾನ್ನ ಎಲ್ಲ ಕೊಡ್ತಾರೆ ಸರ್. ಆದ್ರೆ ಈ ಗುಡಿಲಿ ಏನ್ ಕೊಡ್ತಾರೋ ಗೊತ್ತಿಲ್ಲ ಸರ್. ಬಾ, ಎಲ್ಲಿ ಕೊಡ್ತಾರ ನೋಡೋಣ. ಬನ್ನಿ. ಪುರೋಹಿತ್ರೆ, ಇವತ್ತು ಪ್ರಸಾದ ಏನ್ ಕೊಡ್ತೀರಾ? ಇದೇನಾದ್ರೂ ಹೋಟೆಲ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನಮ್ಮ ಶಿವಾಯ? ಮೆನು ಏನು ಅಂತ ಕೇಳೋದಿಕ್ಕೆ ನಮ್ ಸಾರ್ ಕೇಳು ಅಂದ್ರಲ್ಲ ಸರ್. ಪುಳಿಯೋಗರೆ, ಸಕ್ಕರೆ ಪೊಂಗಲ್ ಕೊಡ್ತೀವಿ. ಪುಳಿಯೋಗರೆಯಲ್ಲಿ ಹುಳಿ ಇರುತ್ತೆ, ಅದನ್ನ ತಿಂದ್ರೆ ಆಸಿಡಿಟಿ ಆಗುತ್ತೆ, ಬೇಬಿ ಸುತ್ತ ಗ್ಯಾಸ್ ಫಾರ್ಮ್ ಆಗ್ಬಿಡುತ್ತೆ. ಸಕ್ಕರೆ ಪೊಂಗಲಲ್ಲಿ ಸ್ವೀಟ್ ಇರುತ್ತೆ, ಅದು ಹೆಲ್ತ್ಗೆ ಒಳ್ಳೇದಲ್ಲ. ಪುರೋಹಿತ್ರೆ, ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತ ಫುಡ್ ಏನಾದ್ರೂ ಕೊಡ್ಬೋದಲ್ಲ? ಗುಡಿಗೆ ಹೊಸದಾಗಿ ಬರ್ತಾ ಇದ್ದೀರಾ ನಮ್ಮ ಶಿವಾಯ? ತಂದೆ ಆಗ್ತಾ ಇರೋದು ಹೊಸ್ತು ನಮ್ಮ ಶಿವಾಯ. ನೋಡಿ ನಮ್ಮ ಶಿವಾಯ, ಗುಡಿಗೆ ಗಂಡಸರು ಬರ್ತಾರೆ, ಹೆಂಗಸರು ಬರ್ತಾರೆ, ದೊಡ್ಡವರು ಬರ್ತಾರೆ, ಮಕ್ಕಳು ಬರ್ತಾರೆ, ಮಕ್ಕಳನ್ನ ಹೆರೋ ತಾಯಂದ್ರು ಬರ್ತಾರೆ. ಎಲ್ರು ಭಕ್ತರು ಅಂತಾನೆ ಹೇಳೋದು. ಎಲ್ರಿಗೂ ಒಂದೇ ಥರ ಪ್ರಸಾದ ಕೊಡೋದು ಬಿಟ್ರೆ ಸ್ಪೆಷಲ್ ಆಗಿ ಏನೂ ಇರಲ್ಲ. ನೋಡಿದ್ರ, ಕೊನೆಗೆ ಪುರೋಹಿತರು ಕೂಡ ಪಂಚ್ ಹೊಡಿಯಂಗಾಗೋದು. ಪ್ಯಾಂಟ್ ಹಾಕೊಂಡಿರೋ ಪುರೋಹಿತ ನೀನು, ನೀನೇ ಪಂಚ್ ಹೊಡಿಬೇಕಾದ್ರೆ ಪಂಚೆ ಉಟ್ಕೊಂಡಿರೋ ಪುರೋಹಿತರು ಪಂಚ್ ಮಾಡಲ್ಲ, ಬಿಡು. ನನ್ನ ವಿಷಯ ಈಗ ಯಾಕೆ? ಇಲ್ಲಿ ಈಗ ಏನ್ ಪ್ಲಾನ್ ಮಾಡಿದ್ರೆ ಅದನ್ನ ಹೇಳಿ. ನಾವಿಲ್ಲಿಗೆ ಬಂದಿರೋದು ಪೂಜೆ ಮಾಡಿಸೋದಕ್ಕೆ, ಪ್ಲಾನ್ ಮಾಡೋದಕ್ಕಲ್ಲ. ದೇವ್ರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತಾರಲ್ಲ. ನನ್ನ ಅನುಮಾನ ನಿಜ ಆದ್ರೆ ನಾನ್ ಎಕ್ಸ್ಪೆಕ್ಟ್ ಮಾಡಿರೋ ಪರ್ಸನ್ನ ನನ್ ಮುಂದೆ ತಂದು ನಿಲ್ಸು ಅಂತ ನಿಮ್ ದೇವ್ರಿಗೆ ಹೇಳು.
ನಿಮ್ಮ ಮೇಡಮ್ ಯಾವಾಗ ಬರ್ತಾಳಯ್ಯ? ಅಲ್ಲಿ ಇಲ್ಲಿ ಹೋಗಿ ಈವ್ನಿಂಗ್ವರೆಗೂ ಇಲ್ಲೇ ಇರೋ ಹಾಗಿದ್ದಾಳೆ. ಗುಡಿಲಿದ್ರೆ ತಪ್ಪೇನಿದೆ ಸರ್, ಪುಣ್ಯ ಕೂಡ ಬರುತ್ತೆ. ಪುಣ್ಯಕ್ಕೋಸ್ಕರ ಗುಡಿಗೆ ಇಷ್ಟು ಜನ ಬರ್ತಾರಲ್ಲ, ಹೊರಗಡೆ ಪಾಪ ಮಾತ್ರ ಕಡಿಮೆ ಆಗಿಲ್ಲ. ಇನ್ ಯಾಕೆ ಬರಬೇಕು ನಣಿ? ನಾನು ಕೂಡ ಹೋಗಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ ಸರ್. ನೀನೇನು ಪಾಪ ಮಾಡಿದ್ಯಾ ನಣಿ? ನಾನೇನು ಪಾಪ ಮಾಡಿಲ್ಲ ಮಹಾಪ್ರಭು, ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಣ ಅಂತ. ಪುಣ್ಯ ಯಾಕೋ? ನಾನು ಮನುಷ್ಯ ಅಲ್ವಾ, ನನಗೆ ಕಷ್ಟ ಬರಲ್ವಾ? ನಾನಿದ್ಮೇಲೆ ನಿನಗೇನು ಪ್ರಾಬ್ಲಮ್ ನಣಿ? ನೀವೇ ನನ್ನ ಪ್ರಾಬ್ಲಮ್. ಯಾವಾಗ ಏನ್ ಟ್ವಿಸ್ಟ್ ಕೊಡ್ತಿರೋ ನನಗೆ ಗೊತ್ತಾಗ್ತಿಲ್ಲ. ಏನೋ ಹೇಳ್ತಿದ್ಯಾ? ಏನಿಲ್ಲ ಸರ್, ಇತ್ತೀಚೆಗೆ ನನ್ನ ಮನಸ್ಥಿತಿ ಆರೋಗ್ಯ ಅಷ್ಟು ಸರಿಯಿಲ್ಲ ಅನ್ಸುತ್ತೆ ಸರ್. ದೇವ್ರ ಹತ್ರ ಬೇಡ್ಕೊಂಡು ಬರೋಣ ಅನ್ಕೊಂಡಿದ್ದೀನಿ. ಹೆಲ್ತ್ ಚೆನ್ನಾಗಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಬರಬೇಕು, ಅದಕ್ಕೆ ದೇವ್ರ ಹತ್ರ ಯಾಕಯ್ಯ? ಮಹಾನುಭಾವ, ನಿಮ್ಗೆ ಉತ್ತರ ಕೊಡಕ್ಕೆ ನನ್ನಿಂದ ಆಗಲ್ಲ. ಸ್ವಲ್ಪ ಹೊತ್ತು ನನ್ನನ್ನು ಬಿಟ್ಬಿಡಿ. ಏನೋ ಈ ಜನರನ್ನ ಅರ್ಥನೇ ಮಾಡ್ಕೊಳಕ್ಕಾಗ. ಏನಾಯ್ತು ನಿತ್ಯ? ನೀವು ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ, ನಾನು ಇಲ್ಲೇ ಒಂದು ಕಡೆ ವೆಯ್ಟ್ ಮಾಡ್ತೀನಿ. ಗುಡಿಗೆ ಬಂದು ದೇವ್ರ ಹತ್ರ ಬರಲ್ವಾ? ಮಾಮ್, ಸೀರೆ ಉಟ್ಕೋ ಅಂತ ಹೇಳಿದ್ರಿ, ಉಟ್ಕೊಂಡೆ. ಟೆಂಪಲ್ಗೆ ಬಾ ಅಂದ್ರಿ, ಬಂದೆ. ಈ ಪೂಜೆ ಎಲ್ಲ ನನಗಾಗಲ್ಲ. ಯಾವ ಕೆಲಸ ಆದರೂ ಕಂಪ್ಲೀಟ್ ಮಾಡಬೇಕು, ಹಾಫ್ ಮಾಡಬಾರ್ದು. ಅರ್ಧಕ್ಕೆ ಬಿಡೋದು ಕರೆಕ್ಟ್ ಅಲ್ಲ. ನೀನು ನನಗೆ ಹೆಲ್ಪ್ ಮಾಡಿದ್ದಕ್ಕೆ, ನಾನು ನಿನಗೆ ಪ್ರಾಮಿಸ್ ಮಾಡಿದ್ದಕ್ಕೆ ಬಂದೆ. ನಿನ್ನ ಲೆಕ್ಚರ್ ಕೇಳಿಸ್ಕೊಳ್ಳೋದಕ್ಕೆ ಬರಲಿಲ್ಲ. ದೇವ್ರ ಹತ್ರ ಬಂದು ಒಳ್ಳೆ ಬುದ್ಧಿನ ಭವಿಷ್ಯನ ಕೊಡು ಅಂತ ಬೇಡ್ಕೊಂಡ್ರೆ ತಪ್ಪೇನಿದೆ ನಿತ್ಯ? ನನಗೆ ಬುದ್ಧಿ ಇಲ್ವಾ, ಭವಿಷ್ಯ ಇಲ್ವಾ? ಆಲ್ರೆಡಿ ಇರೋದನ್ನ ಕೊಡು ಅಂತ ಯಾಕೆ ಕೇಳಬೇಕು? ಆ್ಯಂಡ್ ನನಗೇನಾದರೂ ಬೇಕಾದರೆ ಅದನ್ನು ನಾನೇ ಅರ್ನ್ ಮಾಡ್ಕೋತೀನಿ. ನನಗೆ ಅದು ಬೇಕು ಇದು ಬೇಕು ಅಂತ ಇನ್ನೊಬ್ರನ್ನ ಕೈ ಚಾಚಿ ಕೇಳಲ್ಲ. ಅದು ದೇವರಾದ್ರೂ ಸರಿ. ಈ ಥರ ವಿತಂಡವಾದ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಾರೋಣ, ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಬೇಗ ಬನ್ನಿ, ನಾನು ತುಂಬ ಹೊತ್ತು ವೆಯ್ಟ್ ಮಾಡೋದಿಲ್ಲ. ವೇಟ್ ನಿತ್ಯ, ನಿನ್ನ ಹತ್ರ ಪೂಜೆ ಮಾಡಿಸ್ಬೇಕು ಅಂತ ಆಂಟಿ ಅನ್ಕೊಂಡಿದ್ದಾರೆ. ನನಗೆ ಇಷ್ಟ ಇಲ್ದಿರೋ ಕೆಲಸ ನನ್ನ ಹತ್ರ ಹೇಗೆ ಮಾಡಿಸ್ತಾರೆ? ಲೈಫಲ್ಲಿ ಎಲ್ಲ ಇಷ್ಟಪಡೋದೇ ಆಗಲ್ಲ, ಕೆಲವು ಕಾಂಪ್ರಮೈಸ್ ಮಾಡ್ಕೋಬೇಕು. ಕಾಂಪ್ರಮೈಸ್ ಆಗೋದು ನನ್ನ ಲೈಫಲ್ಲೇ ಇಲ್ಲ. ಕಾಂಪ್ರಮೈಸ್ ಆಗದಿರೋ ಲೈಫ್ ಅನ್ನೋದೇ ಇಲ್ಲ. ನನ್ನ ಲೈಫಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿದ್ನಲ್ಲ. ನಾನು ಬೇಕು ಅಂದ್ಕೊಂಡಿದ್ದೆ ಮಾಡೋಳು, ಮಾಡಲ್ಲ ಅಂದ್ಕೊಂಡ್ರೆ ಯಾವತ್ತೂ ಮಾಡಲ್ಲ. ನೀನು ಏನು ಮಾಡಬಾರ್ದೋ ಅದನ್ನೇ ಮಾಡ್ತಿದ್ಯಾ, ಏನು ಮಾಡಬೇಕೋ ಅದನ್ನ ಮಾಡಲ್ಲ ಅಂತಿದ್ಯಾ, ದೇವ್ರ ಹತ್ರ ಕೂಡ ಬರಲ್ಲ ಅಂತಿದ್ಯಾ. ನಿನ್ನ ಆ ದೇವ್ರು ಕೂಡ ಕಾಪಾಡಲ್ಲ. ಓಕೆ ನಿತ್ಯ, ಈಗ ಗುಡಿವರೆಗೂ ಬಂದಿದ್ಯಾ, ನೆಕ್ಸ್ಟ್ ದೇವ್ರ ಹತ್ರನೂ ಬರ್ತೀಯಾ? ಆಂಟಿ, ಗಂಗಾ ಅವರು ಎಲ್ಲಿ? ಅಲ್ಲಿ. ಗಂಗಾ, ಗಂಗಾ, ಅಮ್ಮ, ಗುಡಿಲಿ ದೈವ ದರ್ಶನ ಜೊತೆ ಅಮ್ಮನ ದರ್ಶನನೂ ಆಯ್ತು. ನಾನು ಎಷ್ಟು ಅದೃಷ್ಟವಂತೇನಮ್ಮ. ಗುಡಿಗೆ ಬಂದು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ದೇವ್ರಿಗೆ ಹೇಳೋಣ ಅನ್ಕೊಂಡೆ.
ನನ್ನ ಮನಸ್ಸಲ್ಲಿರೋ ನಿನ್ನನ್ನೇ ದೇವ್ರು ತೋರಿಸ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನಿತ್ಯಯಿಂದ ನಿನ್ಗೆ ಎಷ್ಟು ತೊಂದರೆ ಆಯ್ತು. ನಿನ್ ಸಂಸಾರನೂ ಪಣಕ್ಕಿಟ್ಟೆ. ನಿನ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಗಂಗಾ, ಎಷ್ಟು ಹೊಗಳಿದ್ರು ಕಡಿಮೆನೆ. ಯಾಕಮ್ಮ ನನ್ನ ಹೊಗಳೋದು? ನಾನೇನಾದ್ರೂ ಬೇರೆಯವ್ರಿಗೋಸ್ಕರ ಕಷ್ಟಪಟ್ಟಿದ್ದ? ನನ್ನ ಸ್ವಂತ ತಂಗಿಗೋಸ್ಕರನೇ ಅಲ್ವಾ? ನನಗೋಸ್ಕರ ನಿತ್ಯ ಪ್ರಾಣ ಕಳ್ಕೊಳ್ಳೋಕ್ಕೂ ರೆಡಿ ಆದ್ಲು. ಅವಳಂತ ತಂಗಿ ಯಾವ ಅಕ್ಕಂಗೂ ಸಿಗಲ್ಲ, ನನಗೆ ಸಿಕ್ಕಿದಾಳೆ. ಅವಳಿಗೋಸ್ಕರ ಏನ್ ಮಾಡಿದ್ರು ಕಡಿಮೆನಮ್ಮ. ಹೌದು ಗಂಗಾ, ಅಂಥ ತಂಗಿ ಯಾವ ಅಕ್ಕಂಗೂ ಇರಬಾರ್ದು. ಅವಳನ್ನ ಏನ್ ಮಾಡಿದ್ರು ತಪ್ಪಲ್ಲ. ಏನಮ್ಮ ಅಂದೆ? ಏನಿಲ್ಲ, ಅವಳಿಗೋಸ್ಕರ ಇನ್ನೂ ಎಷ್ಟು ದಿನ ನೀನ್ ಕಷ್ಟಪಡ್ಬೇಕು ಅಂತ. ಎಷ್ಟು ದಿನ ಏನಮ್ಮ? ಬೇಗ ರಾಣಾಗೆ ನಿತ್ಯಗೆ ಮದ್ವೆ ಆಗ್ಬಿಡತ್ತೆ. ಆಮೇಲೆ ಯಾವ ಕಷ್ಟನೂ ಇರಲ್ಲ. ಕ್ಷಮಿಸಿ ರಾಣ ಅವ್ರೆ, ಅವಾಗಿಂದ ಅಮ್ಮನ ಹತ್ರನೇ ಮಾತಾಡ್ತಿದ್ದೆ. ನಿಮ್ಮನ್ನ ಮಾತಾಡ್ಸೋದಕ್ಕೆ ಮರ್ತ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ಅಮ್ಮನ ಜೊತೆ ಇದ್ರೆ ಸಮಯನೇ ಮರ್ತು ಹೋಗುತ್ತೆ. ನಿನ್ನೆ ನನ್ನ ತಂಗಿಗೆ ತುಂಬಾ ಸಹಾಯ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ರಾಣ ಅವ್ರೆ. ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ? ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಿತ್ಯ ಮೇಲೆ ನಿಮಗೆಷ್ಟು ಕೇರ್ ಇದೆಯೋ ನನಗೂ ಅಷ್ಟೇ ಇದೆ. ನಿಮ್ಮಂಥವ್ರು ಸಿಕ್ಕಿದ್ದು ನನ್ನ ತಂಗಿ ಅದೃಷ್ಟ. ಬೇಗ ನಮ್ಮ ಜೊತೆ ಹೊಂದಾಣಿಕೆ ಆಗ್ಬಿಟ್ರಿ. ನಮ್ಮ ಗಂಡ ನಿಮ್ಗೇನಾದ್ರೂ ಬೇಜಾರು ಮಾಡಿದ್ರೆ ಅವ್ರನ್ನ ಕ್ಷಮಿಸ್ಬಿಡಿ. ನೋ ನೋ ನೋ, ಆಂಟಿ ಆಗಲಿ ಜೈ ಆಗಲಿ ನನಗೆ ಇನ್ಸ್ಪಿರೇಷನ್ ಕೊಡೋರು. ಜೈ ಏನು ಮಾಡಿದ್ರು ಅದನ್ನ ಟಾಸ್ಕ್ ಥರನೋ ಟೆಸ್ಟ್ ಥರನೋ ತಗೋತೀನಿ ಹೊರತು ಪ್ರಾಬ್ಲಮ್ ಅಂತ ಅನ್ಕೊಳ್ಳಲ್ಲ. ಅವರಿಗೆ ನಿತ್ಯ ಮೇಲೆ ಡೌಟ್ ಬಂದಿದೆ. ಹೊರಗೆ ಕಾಣಿಸಿದ್ರೆ ಬಿಡಬಾರ್ದು ಅಂದ್ಕೊಂಡಿದ್ದಾರೆ. ನಿತ್ಯನ ಇನ್ನು ಸ್ವಲ್ಪ ದಿನ ಮನೇಲೇ ಇರೋ ಹಾಗೆ ನೋಡ್ಕೊಂಡ್ರೆ ಸಾಕು. ಅವಳ ಮಾತ್ರ ಅಮ್ಮನ ಮಾತು, ಈ ಅಕ್ಕನ ಮಾತು ಕೇಳ್ತಿಲ್ಲ. ಆದ್ರೆ ಒಬ್ರು ಮಾತನ್ನ ಕೇಳ್ತಾಳೆ ಗಂಗಾ. ಯಾರ ಮಾತಮ್ಮ? ಇನ್ಯಾರು? ನಮ್ ರಾಣ. ಹೌದಾ? ಹೌದು, ಇವ್ರ ಮದ್ವೆ ಆಗೋದು ಪಕ್ಕ ಅಂತ ಇವತ್ತೇ ನನ್ಗೆ ನಂಬಿಕೆ ಬಂತು. ಏನಾಯ್ತಮ್ಮ? ರಾಣ ಹೇಳಿದಿಕ್ಕೆ ನಿತ್ಯ ಸೀರೆ ಉಟ್ಕೊಂಡ್ಲು. ನಿಜನಾ ಅಮ್ಮ? ಇಷ್ಟು ದಿನ ನಿತ್ಯ ನಿಂತರ ಸೀರೆ ಉಟ್ಕೊಂಡು ರೆಡಿ ಆಗ್ತಿದ್ಲು. ಮೊದಲನೇ ಸಲ ಅವಳು ತನ್ನ ಹಾಗೆ ರೆಡಿ ಆದ್ಲು. ನಿಜವಾಗ್ಲು ಸೀರೆಯಲ್ಲಿ ನಿತ್ಯ ಎಷ್ಟು ಚೆನ್ನಾಗಿ ಕಾಣ್ತಾಳೋ ನೋಡೋಕೆ ನನ್ನ 2 ಕಣ್ಣು ಸಾಲಿಲ್ಲ. ನನ್ನ ದೃಷ್ಟಿನೇ ಆಗತ್ತೆ ಅನಿಸ್ತು. ನೀವ್ ಹೀಗೆ ಹೇಳ್ತಿದ್ರೆ ನಿತ್ಯನ ನೋಡ್ಬೇಕು ಅನಿಸ್ತಿದ್ಯಮ್ಮ. ಈಗಲೇ ನೋಡ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಈಗ ಆಗಲ್ವಲ್ಲ. ಆಗುತ್ತೆ ಗಂಗಾ ಅವರೇ. ಹೇಗೆ ರೀ? ನಾವು ಗುಡಿಲಿದ್ದೀವಿ, ನಿತ್ಯ ಮನೇಲಿದ್ದಾಳೆ. ನಿತ್ಯ ಮನೇಲಿಲ್ಲ, ಇಲ್ಲೇ ಇದ್ದಾಳೆ. ಇಲ್ಲ. ಹೌದು, ನಿತ್ಯ ಕೂಡ ನಮ್ಮ ಜೊತೆ ಗುಡಿಗೆ ಬಂದಿದ್ದಾಳೆ. ನಿತ್ಯ ಈ ಗುಡಿಗೆ ಬಂದ್ಲಾ? ಏನಾಯ್ತು ಗಂಗಾ? ಅವ್ರು ಕೂಡ ನನ್ನ ಜೊತೆ ಗುಡಿಗೆ ಬಂದಿದ್ದಾರಮ್ಮ. ಅವರು ಇಲ್ಲೇ ಇದ್ದಾರೆ. ಜೈ ಇಲ್ಲಿದ್ದಾನ? ನಿತ್ಯ ಗುಡಿಲಿ ಎಲ್ಲಿದ್ದಾಳಮ್ಮ? ಎಂಟ್ರೆನ್ಸ್ ಅಲ್ಲಿ. ಅಯ್ಯೋ, ಅವರು ಆ ಕಡೆನೇ ಇದ್ದಾರೆ. ನಿತ್ಯನ ನೋಡಿದ್ರೆ ಅಷ್ಟೇ. ಮೊದಲು ಹುಡ್ಕೋಣ, ಬನ್ನಿ ಬನ್ನಿ. ಆರಾಮಾಗಿ ಪ್ರದಕ್ಷಿಣೆ ಅಂತೂ ಮಾಡಾಯ್ತು. ದೇವ್ರನ್ನ ಖುಷಿನೂ ಪಡಿಸಾಯ್ತು. ಇನ್ನು ನನಗೆ ಯಾವ ಪ್ರಾಬ್ಲಮೂ ಬರಲ್ಲ, ಏನ್ ಟೆನ್ಷನ್ನೂ ಇರಲ್ಲ. ಮೇಡಮ್ ಏನೋ ಆಗ್ಲೇ ಡ್ರೆಸ್ ಚೇಂಜ್ ಮಾಡಿದ್ದಾರೆ, ಹೇರ್ ಸ್ಟೈಲ್ ಕೂಡ ಬದಲಾಗಿದೆ. ಜೊತೆಗೆ ಸಾರ್ ಜೊತೆ ಜಗಳ ಮಾಡ್ಕೊಂಡಾಗೆ ಅಲ್ಲೋ ಕೂತಿದಾರಲ್ಲ.
ಒಂದ್ ವೇಳೆ ಇವ್ರು ನಿತ್ಯ ಮೇಡಮ್ ಅಲ್ಲ ತಾನೆ? ಎಷ್ಟು ಕರುಣೆನೇ ಇಲ್ದಿರೋ ದೇವ್ರಪ್ಪ ನೀನು. ಈಗಷ್ಟೇ ತಾನೇ ನಾನು ನಿನಗೆ ಪ್ರದಕ್ಷಿಣೆ ಹಾಕ್ದೆ, ಅಷ್ಟು ಬೇಗ ನನಗೆ ಹಾರ್ಟ್ ಅಟ್ಯಾಕ್ ಕೊಡ್ತಿದೀಯಲ್ಲ. ನಾನು ಏನ್ ಪಾಪ ಮಾಡಿದ್ದೀನಯ್ಯ? ಈ ಕಡೆ ಒಬ್ರು, ಆ ಕಡೆ ಒಬ್ರು, ನನ್ನ ಕತೆ ಮುಗೀತು. ರಾಣ ಅವ್ರೆ, ನೀವು ಆ ಕಡೆ ನೋಡಿ, ಅಮ್ಮ ನೀವು ಈ ಕಡೆ ಹೋಗಿ, ನಾನು ಇಲ್ಲೇ ಹೋಗ್ತೀನಿ. ಹಾ ಸರಿ ಹೋಗಿ. ಸರಿ ಆಂಟಿ. ನನ್ನ ಹತ್ರ ಸ್ವಾಮಿಗೆ ಹಾಕಿದ ವೇಷವಸ್ತ್ರ, ಅಮ್ಮವ್ರ ಪಾದಕ್ಕೆ ಹಾಕಿರೋ ಹೂ ಕೇಳಿರೋ ಹುಡುಗಿ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನೀವು ಇದ್ದೀರಾ ನಮಃ ಶಿವಾಯ? ಇಲ್ಲಿ ನೋಡು, ಓಂ ನಮಃ ಶಿವಾಯ. ನಿಮಗೆ ಓಂ ನಮಃ ಶಿವಾಯ, ಇಲ್ಲಿ ಬನ್ನಿ. ಓಂ ನಮಃ ಶಿವಾಯ. ಏನು? ಸ್ವಾಮಿಗೆ ಹಾಕಿದ ವಸ್ತ್ರ, ಹೂ ಕೇಳಿದ್ರಲ್ಲ ಓಂ ನಮಃ ಶಿವಾಯ, ನಾನಾ? ನೀವೇ ತಗೊಳ್ಳಿ ಓಂ ನಮಃ ಶಿವಾಯ. ತಗೊಳಮ್ಮ ಓಂ ನಮಃ ಶಿವಾಯ. ಇದು ನನ್ನ ಮಾಮ್ ಪ್ಲಾನೇ ಇರಬೇಕು. ನನಗೆ ಬೇಡ್ದಿರೋ ಲಗೇಜ್ನ ನನಗೆ ಹೊರಿಸೋದಕ್ಕೆ ನೋಡ್ತಿದ್ದಾಳೆ. ಮಾಡ್ತೀನಿ. ಓಂ ನಮಃ ಶಿವಾಯ. ಏನಾಯ್ತು ನಾಣಿಯವ್ರೆ? ಒಂದು ದೊಡ್ಡ ಕಲ್ಲು ಬಂದು ತಲೆ ಮೇಲೆ ಬೀಳೋದು ಸ್ವಲ್ಪದ್ರಲ್ಲಿ ತಪ್ಪಾಯ್ತು ಮೇಡಮ್. ಇಲ್ಲಿ ಬೆಟ್ಟ ಕಲ್ಲು ಎಲ್ಲಿದೆ ನಾಣಿಯವ್ರೆ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಹೌದು, ನಿತ್ಯ ಇಲ್ಲಿಗೆ ಬಂದಿದ್ದಾಳಂತೆ. ನೀವೇನಾದ್ರೂ ನೋಡಿದ್ರ? ನಾನು ಹೇಳ್ತಿರೋದು ಆ ಕಲ್ಬಡ್ಡೆ ನಿತ್ಯ ಅವರೇ ಮೇಡಮ್. ನಿತ್ಯ ಎಲ್ಲಿದ್ದಾಳೆ? ಅಲ್ಲಿ ನೋಡಿ, ಅಲ್ಲಿ ಜೈ ಸರ್ ಇದಾರಲ್ಲ, ಈ ಕಡೆ ನಿತ್ಯ ಅವರು, ಆ ಕಡೆ ಸಾರು. ಈಗಷ್ಟೇ ಜಸ್ಟ್ ಎದ್ದೋದ್ರು. ಅವರು ನಿತ್ಯನ ನೋಡಿಲ್ಲ ಅಲ್ವಾ? ನೋಡಿದ್ರೆ ಅವ್ರು ಅಷ್ಟು ಆರಾಮಾಗಿ ಹೇಗಿರ್ತಾರೆ ಮೇಡಮ್? ಅವ್ರನ್ನ ನಿತ್ಯ ನೋಡಿದ್ಲ? ಇಲ್ಲ ಮೇಡಮ್, ನೋಡ್ದಾನೆ ಹಾಗೆ ಹೋದ್ರು. ನಾವು ತಕ್ಷಣ ಇಲ್ಲಿಂದ ಹೊರಡ್ಬೇಕು ನಾಣಿಯವ್ರೆ. ನಿತ್ಯ, ರಾಣ, ಅಮ್ಮ ಇಲ್ಲಿಗೆ ಬಂದಿದ್ದಾರೆ. ಆಯ್ತಾ ನಿಮ್ಮಿಬ್ರು ಪೂಜೆ? ಎಲ್ಲ ಮುಗೀತು ರೀ, ಬನ್ನಿ ಮನೆಗೆ ಹೋಗೋಣ. ಯಾಕೆ ಗಾಬರಿ ಆಗಿದ್ಯಾ?